ಅಜ್ಜಿ, ಅದ್ವೈತ ಮತ ಅಂದ್ರೇನು? ಯಾಕೆ ಇವತ್ತು ಶಂಕರಾಚಾರ್ಯರ ಬಗ್ಗೆ ಪಾಠ ಮಾಡಿದ್ರಾ? ಅವರು ಅದ್ವೈತ ಸಿದ್ಧಾಂತವನ್ನ ಎತ್ತಿ ಹಿಡಿದಿದ್ದಾರಂತೆ, ಅದಕ್ಕೆ ಕೇಳಿದೆ. ಆದ್ರೆ ನಿಂಗೆ ಹೆಂಗ ಅವ್ರ ಹೆಸರು ಗೊತ್ತಾಯ್ತು? ಹೌದು ಮಗು, ಶಂಕರಾಚಾರ್ಯರು ಅದ್ವೈತ ಸಿದ್ಧಾಂತವನ್ನು ಎತ್ತಿ ಹಿಡಿದ ಸನ್ಯಾಸಿ. ನಾವೆಲ್ಲ ದೇವರನ್ನ ನಮ್ಮ ಥರನೇ ಕಲ್ಪನೆ ಮಾಡ್ತೀವಿ. ನಮ್ಮ ದೇವರು ಮನುಷ್ಯನ ಹಾಗೆ ಇರ್ತಾನೆ ಅನ್ನೋದು ನಮ್ಮ ನಂಬುಗೆ. ಅದು ದೇವರ ಸಾಕಾರ ರೂಪ ಅಂತ ಆಯಿತು. ಆದರೆ ಇನ್ನು ಕೆಲವರು ದೇವರಿಗೆ ಆಕಾರ ಇಲ್ಲ, ಆತ ನಿರಾಕಾರ, ಅವನು ಒಂದು ವಿಶ್ವಶಕ್ತಿ, ವಿಶ್ವ ಚೈತನ್ಯ ಅಂತ ನಂಬ್ತಾರೆ. ಈ ಸಿದ್ಧಾಂತವನ್ನೇ ಅದ್ವೈತ ಸಿದ್ಧಾಂತ ಅಂತ ಕರೆಯೋದು. ಹೌದಾ? ಹಾಗಾದ್ರೆ ಸಾಕಾರ ದೇವರು ಸರಿನೋ ಅಥವಾ ನಿರಾಕಾರ ದೇವರು ಸರಿನೋ? ಎರಡೂ ಸರಿನೇ. ಹಾ, ಎರಡು ಸರಿ ಹೆಂಗಾಗುತ್ತೆ? ಭಗವಂತ ನಿರಾಕಾರ ಸ್ವರೂಪದವನು. ಆದರೆ ದೇವರನ್ನ ಹಾಗೆ ಕಲ್ಪನೆ ಮಾಡ್ಕೊಳ್ಳೋದು ನಮ್ಮಂಥ ಜನಸಾಮಾನ್ಯರಿಗೆ ಕಷ್ಟ ಆಗುತ್ತೆ. ಅದಕ್ಕೆ ಭಗವಂತ ರೂಪ ಧರಿಸಿ ಬರ್ತಾನೆ. ಓ ಹಾಗಾ? ಹಾಗೆ ಶಂಕರಾಚಾರ್ಯರು ಈ ಅದ್ವೈತ ಮತವನ್ನು ಎತ್ತಿ ಹಿಡಿತಾರೆ. ಅವರೊಬ್ಬ ಸನ್ಯಾಸಿ ಆಗಿದ್ದರು. ಮಕ್ಕಳೇ, ಅವ್ರು ಹೇಗೆ ಸನ್ಯಾಸಿ ಆದರು ಅಂತ ಇವತ್ತು ಹೇಳ. ಶಂಕರರ ಸನ್ಯಾಸ ದೀಕ್ಷೆ ಅಂತ. ಆಯ್ತು ಆಯ್ತು, ಹೇಳು ಹೇಳು. ಶ್ರೀಮದ್ ಶಂಕರಾಚಾರ್ಯರು ಅದ್ವೈತ ಮತ ಸಿದ್ಧಾಂತವನ್ನು ಪ್ರಚುರಪಡಿಸಿದಂತಹ ಒಬ್ಬ ಮಹಾನ್ ವೇದಾಂತಿ. ಹಿಂದೂ ಧರ್ಮದ ಪುನರುತ್ಥಾನಕ್ಕಾಗಿ ಶ್ರಮಿಸಿ ಯಶಸ್ಸನ್ನು ಕಂಡವರು ಅವರು. ತಮ್ಮ 12ನೇ ವರ್ಷದಿಂದ 32 ವರ್ಷದ ತನಕ ಅವರು ಸಾಧಿಸಿದ ಮಹತ್ ಕಾರ್ಯಗಳನ್ನು ನಾವು ಗಮನಿಸಿದರೆ ಒಬ್ಬ ಸಾಮಾನ್ಯ ಮನುಷ್ಯನಿಂದ ಆಗುವಂತಹ ಕೆಲಸ ಅದಲ್ಲ, ಒಬ್ಬ ಅತಿಮಾನುಷ ವ್ಯಕ್ತಿಯಿಂದ ಮಾತ್ರನೇ ಸಾಧ್ಯವಾದದ್ದು ಅಂತ ನಾವು ಹೇಳ್ಬೋದು. ತಮ್ಮ 30ನೇ ವರ್ಷದಲ್ಲಿ ಅವರು 3 ಬಾರಿ ಭಾರತದ ಉದ್ದಗಲಕ್ಕೂ ಪರ್ಯಟನೆಯನ್ನು ನಡೆಸಿದರು. ಅವರಿಂದ ರಚಿತವಾದ ಭಾಷ್ಯಗಳು, ಶ್ಲೋಕಗಳು, ವಿಮರ್ಶೆಗಳು ಆಧ್ಯಾತ್ಮದಲ್ಲಿ ಮಹತ್ತರವಾದಂತಹ ಸ್ಥಾನವನ್ನು ಪಡೆದಿವೆ. ಅವರು ಹೇಗೆ ಸನ್ಯಾಸ ದೀಕ್ಷೆಯನ್ನು ಪಡ್ಕೊಂಡ್ರು ಅನ್ನೋದು ಕೂಡ ಒಂದು ಸ್ವಾರಸ್ಯಕರವಾದಂತಹ ಸಂಗತಿಯಾಗಿದೆ. ಶಂಕರರ ತಂದೆ ಶಿವಗುರು, ತಾಯಿ ಆರ್ಯಾಂಬೆ. ಕೇರಳದ ಕಾಲಡಿಯಲ್ಲಿ ಶಂಕರರ ಜನನವಾಗುತ್ತೆ. ಅವರು ಶಿವನ ವರಪ್ರಸಾದವಾಗಿ ದಂಪತಿಗಳಿಗೆ ಬಹಳ ವರುಷಗಳ ಬಳಿಕ ಹುಟ್ಟಿದವರು. ತಂದೆ ಶಿವಗುರು ಬೇಗನೆ ಕಾಲವಾಗ್ತಾರೆ, ಅಂದರೆ ಅವರು ಮರಣವನ್ನು ಹೊಂದುತ್ತಾರೆ. ಶಂಕರರು ಬಾಲ್ಯದಿಂದಲೇ ರಿಕ್ತ ಜೀವನದತ್ತ ಆಕರ್ಷಿತರಾಗಿದ್ದರು. ತಾಯಿ ಆರ್ಯಾಂಬೆಯ ಹತ್ರ ತಾನು ಸನ್ಯಾಸಿ ಆಗ್ತೀನಿ, ಅದಕ್ಕೆ ಅನುಮತಿಯನ್ನು ಕೊಡಬೇಕು ಅಂತ ಕೇಳ್ಕೊಳ್ತಾರೆ. ಮಗನ ಮಾತನ್ನು ಕೇಳಿ ತಾಯಿ ಆರ್ಯಾಂಬಾಳ ಹೃದಯ ತಲ್ಲಣಿಸಿ ಹೋಗುತ್ತೆ. ಇರುವವನೊಬ್ಬ ಮಗ ಸನ್ಯಾಸಿಯಾಗಿ ತೊರೆದು ಹೋದರೆ ತನ್ನ ಗತಿ ಏನು ಅಂತ ಅವಳು ಗಾಬರಿಗೊಳ್ತಾಳೆ. ಅಲ್ಲದೆ ಮಗ ಎಲ್ಲರ ಹಾಗೆ ಮದುವೆಯಾಗಿ ಸಂಸಾರ ಸಾಗಿಸಬೇಕು ಅನ್ನೋದು ಅವಳ ಇಚ್ಛೆಯಾಗಿತ್ತು. ಹಾಗಾಗಿ ಅವಳು ಮಗನಿಗೆ ಸನ್ಯಾಸ ದೀಕ್ಷೆ ತಗೊಳ್ಳೋಕ್ಕೆ ಅನುಮತಿಯನ್ನು ನೀಡೋದಿಲ್ಲ. ಆದರೆ ಶಂಕರರು ಸಮಯ ಸಿಕ್ಕಾಗಲೆಲ್ಲ ಸನ್ಯಾಸ ದೀಕ್ಷೆಗೆ ತಾಯಿಯ ಅನುಮತಿಯನ್ನು ಕೇಳ್ತಾನೆ ಇದ್ದರು. ಒಂದಿನ ಅವರು ನದಿಯಲ್ಲಿ ಸ್ನಾನ ಮಾಡ್ತಾ ಇರಬೇಕಾದ್ರೆ ಮೊಸಳೆ ಒಂದು ಅವ್ರ ಕಾಲನ್ನು ಹಿಡಿಯುತ್ತೆ. ಅವರು ತಾಯಿಯನ್ನು ಕೂಗಿ ಕರೀತಾರೆ. ತಾಯಿ ಓಡೋಡಿ ಬಂದಾಗ ಅಲ್ಲಿನ ದೃಶ್ಯ ಕಂಡು ಗಾಬರಿಗೊಳ್ತಾರೆ. ಆಗ ಶಂಕರ, ಬೇಗ ಸನ್ಯಾಸತ್ವಕ್ಕೆ ಅನುಮತಿಯನ್ನು ನೀಡು, ನೀನು ಅನುಮತಿ ನೀಡಿದರೆ ಮೊಸಳೆ ನನ್ನ ಕಾಲನ್ನು ಬಿಡುತ್ತೆ ಅಂತ ಕೂಗಿ ಹೇಳ್ತಾರೆ. ಆರ್ಯಾಂಬೆ ತನ್ನ ಮಗ ಬದುಕಿ ಉಳಿದರೆ ಸಾಕು ಅಂತ ಮಗ ಸನ್ಯಾಸ ಸ್ವೀಕರಿಸೋಕೆ ಒಪ್ಪಿಗೆಯನ್ನು ನೀಡ್ತಾರೆ. ಮೊಸಳೆ ಅವ್ರು ಹೇಳಿದ ಹಾಗೆ ಅವರ ಕಾಲನ್ನು ಬಿಟ್ಟು ಹೊರಟೋಗುತ್ತೆ. ನಂತರ ಆರ್ಯಾಂಬೆ ಮಗನನ್ನು ಅಪ್ಪಿ, ಎಂಥ ಕೆಲಸ ಮಾಡಿಬಿಟ್ಟೆ ಮಗು, ನನಗಿರುವವನು ನೀನೊಬ್ಬನೇ, ನೀನು ನನ್ನನ್ನು ಬಿಟ್ಟು ಸನ್ಯಾಸಿ ಆದರೆ ನನ್ನ ಗತಿ ಏನು? ನನ್ನ ಮರಣ ಕಾಲದಲ್ಲಿ ನನ್ನ ಬಾಯಿಗೆ ತೊಟ್ಟು ನೀರನ್ನು ಬಿಡುವವರು ಯಾರು? ನನ್ನ ಚಿತೆಗೆ ಕೊಳ್ಳೆ ಇಡುವವರು ಯಾರು? ಆ ಸಮಯದಲ್ಲಿ ಸನ್ಯಾಸಿಯಾಗಿ ಊರೂರು ಅಲಿತಾ ಇರುವ ನಿನ್ನನ್ನು ಎಲ್ಲಿ ಅಂತ ನಾನು ಹುಡುಕಲಿ ಅಂತ ಬಿಕ್ಕಿ ಬಿಕ್ಕಿ ಅಳ್ತಾರೆ. ಆಗ ಆ ಬಾಲಶಂಕರ, ಅಮ್ಮ ಅಳಬೇಡ, ನಿನ್ನ ಕೊನೆಗಾಲ ಬಂದಾಗ ನೀನು ಏಕಚಿತ್ತಳಾಗಿ ನನ್ನನ್ನು ಧ್ಯಾನಿಸು,
ಕ್ಷಣ ಮಾತ್ರದಲ್ಲಿ ನಿನ್ನ ಹತ್ರ ಬಂದು ನಿನ್ನ ಎಲ್ಲ ಕಾರ್ಯಗಳನ್ನು ಸಾಂಗವಾಗಿ ನೆರವೇರಿಸ್ತೇನೆ ಅಂತ ತಾಯಿಗೆ ಮಾತು ಕೊಟ್ಟು ಅವರು ಹೊರ ನಡೀತಾರೆ. ಅಂತೂ ಅವರು ಹಠ ಹಿಡಿದು ಸನ್ಯಾಸಿ ಆಗಿಬಿಟ್ರು. ಮುಂದೊಂದಿನ ಆರ್ಯಾಂಬೆ ಮರಣ ಶಯ್ಯೆಯಲ್ಲಿದ್ದಾಗ ತನ್ನ ಮಗನನ್ನು ಏಕಚಿತ್ತದಿಂದ ಸ್ಮರಿಸ್ತಾಳೆ. ಕೊಟ್ಟ ಮಾತಿನ ಪ್ರಕಾರ ಶಂಕರರು ಪ್ರಕಟರಾಗಿ ತಾಯಿಯ ಬಾಯಿಗೆ ತುಳಸಿ ನೀರನ್ನು ಬಿಡ್ತಾರೆ. ತಾಯಿ ಆರ್ಯಾಂಬೆ ಮಗನನ್ನು ಕಣ್ತುಂಬ ನೋಡಿ ಹಾಗೇನೆ ಪ್ರಾಣ ಬಿಡ್ತಾಳೆ. ಆದರೆ ತಾಯಿಯ ವಿಧಿವಿಧಾನ ಸಂಸ್ಕಾರ ಮಾತ್ರ ಶಂಕರರಿಗೆ ಒಂದು ಅಗ್ನಿ ಪರೀಕ್ಷೆಯಾಗಿಬಿಡತ್ತೆ. ಯಾಕಂದರೆ ಅಂಧವಿಶ್ವಾಸದಲ್ಲಿ ಮುಳುಗಿದಂತಹ ಆ ಊರ ಜನರು ಇಲ್ಲದ ಸಂಪ್ರದಾಯಗಳನ್ನು ಮುಂದೊಡ್ಡಿ ಶಂಕರರು ತಾಯಿಯ ಶವ ಸಂಸ್ಕಾರ ಮಾಡೋ ಹಾಗಿಲ್ಲ ಅಂತ ತಡೆ ಹಿಡಿತಾರೆ. ಅವರು ಒಬ್ಬ ಸನ್ಯಾಸಿ ಆದ ಕಾರಣ ತಾಯಿಯ ಶವ ಸಂಸ್ಕಾರ ಮಾಡೋ ಹಾಗಿಲ್ಲ. ಅಲ್ಲದೆ ಶಂಕರರ ತಾಯಿ ವಿಧವೆ ಆಗಿರೋದ್ರಿಂದ ಊರವರು ಯಾರೂ ಸಹಕಾರ ನೀಡೋಕ್ಕೆ ಸಾಧ್ಯ ಇಲ್ಲ ಅಂತ ಊರವರು ಪಟ್ಟು ಹಿಡಿತಾರೆ. ಸಹಾಯ ಮಾಡೋಕ್ಕೆ ಮುಂದೆ ಬಂದವರನ್ನು ತಡೆ ಹಿಡಿಯಲಾಗುತ್ತೆ. ತಮ್ಮನ್ನು ಮೂಢನಂಬಿಕೆಗಳ ಬೇಡಿಯಿಂದ ಕಟ್ಟಿ ಹಾಕಿ ನಿಸ್ಸಹಾಯಕರನ್ನಾಗಿ ಮಾಡಿದಾಗ ಶಂಕರರಿಗೆ ತುಂಬ ದುಃಖ ಆಗುತ್ತೆ. ಅವರು ತಾಯಿ ಕೊಲ್ಲೂರು ಮೂಕಾಂಬಿಕೆಯನ್ನು ಭಕ್ತಿಯಿಂದ ನೆನೀತಾರೆ. ಆಗ ಎಲ್ಲರೂ ಆಶ್ಚರ್ಯ ಪಡುವಂತಹ ಒಂದು ಪವಾಡ ನಡೆಯುತ್ತೆ. ಅವರು ತಾಯಿಯ ಶವವನ್ನು ಯೋಗಮಾಯಿಯ ಅಗ್ನಿಯಿಂದ ಸುಡ್ತಾರೆ. ಹೀಗೆ ತಾಯಿಗೆ ಕೊಟ್ಟ ತನ್ನ ಮಾತನ್ನು ಉಳಿಸ್ಕೊಳ್ತಾರೆ. ಅಪ್ಪ, ಎಂಥ ಶಕ್ತಿ ಅವರದ್ದು ಅಲ್ವಾ? ತನ್ನ ತಾಯಿ ವಿಧವೆ ಅನ್ನೋ ಕಾರಣಕ್ಕೆ ಅವಳ ಅಂತ್ಯ ಸಂಸ್ಕಾರಕ್ಕೆ ಅಡ್ಡಿಪಡಿಸಿದ್ದಕ್ಕಾಗಿ ಊರವರ ಮೇಲೆ ಶಂಕರರು ಕುಪಿತರಾಗ್ತಾರೆ. ಹಾಗಾಗಿ ಊರಿನ ಹೆಂಗಳಿಯರು ವಿಧವೆಯರಾಗಲಿ ಅಂತ ಅವರು ಶಪಿಸ್ತಾರೆ. ಅವರ ಶಾಪ ಫಲಿಸಿ ಊರಲ್ಲಿ ಸುಮಂಗಲಿಯರು ವಿಧವೆಯಾಗತೊಡಗ್ತಾರೆ. ತಮ್ಮ ತಪ್ಪಿನ ಅರಿವಾದಾಗ ಊರ ಜನರು ಅಂಧವಿಶ್ವಾಸಗಳನ್ನು ತೊಡೆದು ಹಾಕಿ ಶಂಕರರ ಹತ್ರ ಓಡೋಡಿ ಬಂದು ಕ್ಷಮೆಯನ್ನು ಯಾಚಿಸ್ತಾರೆ. ತಮ್ಮ ಶಾಪವನ್ನು ಹಿಂಪಡೀರಿ ಅಂತ ಆಗ್ರಹಿಸ್ತಾರೆ. ಇದರಿಂದ ಕರಗಿದ ಶಂಕರರು ಮಂಗಳ ಸ್ವರೂಪಿಣಿ ಕೊಲ್ಲೂರು ಮೂಕಾಂಬಿಕೆಯ ದರ್ಶನ ಮಾಡಿದರೆ ಸುಮಂಗಲಿಯರ ಮಾಂಗಲ್ಯ ಭಾಗ್ಯ ನಿರಂತರವಾಗುತ್ತೆ ಅನ್ನೋ ಒಂದು ಪರಿಹಾರವನ್ನು ಸೂಚಿಸ್ತಾರೆ. ವಿಧವೆಯರನ್ನು ಅಮಂಗಳೆಯರು ಅಂತ ತಿರಸ್ಕರಿಸುವ ಪದ್ಧತಿಯನ್ನು ತೊಡೆದು ಹಾಕಿ ಅವರು ಬಿಳಿಯ ಸೀರೆ ಉಟ್ಟು ಮಂಗಳಕರವಾಗಿ ಇರುವಂತಹ ಸಂಪ್ರದಾಯಕ್ಕೆ ಇವರು ಚಾಲನೆಯನ್ನು ನೀಡ್ತಾರೆ. ಅಲ್ಪಾಯುಷಿಗಳಾದರೂ ಕೂಡ ಅವರು ಕೈಗೊಂಡಂತಹ ಕಾರ್ಯಗಳನ್ನು ಪರಿಶೀಲಿಸಿದಾಗ ಇದು ಸಾಧ್ಯವೇ ಅನ್ನುವಂತಹ ಒಂದು ಜಿಜ್ಞಾಸೆ ಮೂಡುತ್ತೆ. ಹೀಗೆ ಬಾಳಿದ ಶ್ರೀ ಶಂಕರಾಚಾರ್ಯರು ಭಾರತ ಮಾತೆಯ ಮುಕುಟದ ಪ್ರಮುಖ ಥಳಥಳಿಸುವ ವಜ್ರವಾಗಿ ಹೊಳಿತಾರೆ. ನಾನಂತೂ ಇಂಥ ಮೂಢನಂಬಿಕೆನ ನಂಬೋದಿಲ್ಲ. ಅಂಧವಿಶ್ವಾಸಗಳು, ಮೂಢನಂಬಿಕೆಗಳು ಮನುಷ್ಯನ ಏಳಿಗೆಗೆ ಅಡ್ಡಗಲ್ಲಾಗಿರುತ್ತವೆ. ರೀತಿ ರಿವಾಜುಗಳನ್ನು ಸರಿಯಾಗಿ ಅರ್ಥೈಸ್ಕೊಂಡು ಪಾಲಿಸಿದಾಗ ಮಾತ್ರ ಅದು ಒಳ್ಳೆಯ ಪರಿಣಾಮವನ್ನು ಬೀರುತ್ತೆ ಮಕ್ಕಳೇ.